ಗೆಸ್ಟ್ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿದೆ. ಸೊ ಯಾರಿಗೆ ಸಂಬಂಧಪಟ್ಟಿದ್ದು ಎಲ್ಲವನ್ನ ಹೇಳಿಬಿಡ್ತೀನಿ. ಒಂದು 5 ನಿಮಿಷ ನಿಮ್ಮ ಹತ್ರ ಟೈಮ್ ಇದ್ದರೆ ಒಂಚೂರು ಈ ವಿಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಮಿನಿ ವಿಧಾನಸೌಧ, ನಂಜನಗೂಡು ಅಂತ ಇದೆ. ಅಂದರೆ ಮೈಸೂರು ಜಿಲ್ಲೆಯ ನಂಜನಗೂಡು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಲೆಗಳಲ್ಲಿ ಯಾರೆಲ್ಲ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಗೆಸ್ಟ್ ಟೀಚರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಸಂಬಂಧಪಟ್ಟಂಥ ಒಂದು ಜ್ಞಾಪನಾ ಪತ್ರ. ಸೊ ಏನಂದರೆ ಜನವರಿ ಮಾಹೆಯ ಒಂದು ವೇತನವನ್ನು ಪಾವತಿ ಮಾಡಲಿಕ್ಕೆ ನಿಮ್ಮ ಹಾಜರಾತಿ ಪ್ರಮಾಣ ಪತ್ರವನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ದಟ್ ಇಸ್ ಅ ಸಬ್ಜೆಕ್ಟ್. ಇಲ್ಲಿ ನೋಡ್ಬಿಡ್ತೀನಿ ಅದನ್ನು. ನೋಡಿ, ಡೇಟ್ ಅಬ್ಸರ್ವ್ ಮಾಡಿ 7/2/2025 ಲೇಟೆಸ್ಟ್ ಅಪ್ಡೇಟ್ ಇದು. ಸಬ್ಜೆಕ್ಟ್ ನೋಡೋಣ. ಈಗ 2024-25ನೇ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸುವ ಬಗ್ಗೆ. ಇಟ್ ಈಸ್ ಓನ್ಲಿ ಫಾರ್ ಇದು ಹಿರಿಯ ಪ್ರಾಥಮಿಕ ಶಾಲೆಗಳು. ಹೈಸ್ಕೂಲ್ದು ಕೂಡ ಬರುತ್ತೆ. ಅದು ಬಂದಾಗ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಇಲ್ಲ ಅದೊಂದು ಕಾಪಿ ಏನಿದೆ ಅದು ಇಲಾಖೆದು, ಅದನ್ನು ನಿಮಗೆ ನಮ್ಮ ಟೆಲಿಗ್ರಾಮ್ಗೆ ಚಾನಲ್ನಲ್ಲಿ ಶೇರ್ ಮಾಡ್ತೀನಿ. ಸೊ ಯಾರು ಜಾಯ್ನ್ ಆಗಿಲ್ವೋ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಸೊ ಈಗ ಇದಕ್ಕೆ ಪೂರಕವಾದಂಥ ಒಂದು ವಿಚಾರಗಳು ಏನು ಹೇಳಿದರೆ ನೋಡೋಣ. ಈಗ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 2024-25ನೇ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಇಲಾಖೆ ಆದೇಶದ ಅನುಸಾರ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಅತಿಥಿ ಶಿಕ್ಷಕರುಗಳಿಗೆ ಈಗಾಗಲೇ ಡಿಸೆಂಬರ್ 24ರ ಮಾಹೆಯವರೆಗೆ ಗೌರವಧನ ಪಾವತಿಸಲಾಗಿದ್ದು, ಡಿಸೆಂಬರ್ 24 2024 ಡಿಸೆಂಬರ್ ತನಕ ಈಗ ಅವರಿಗೆ ಏನು ಗೌರವಧನ ಪಾವತಿ ಆಗಬೇಕು ಎಲ್ಲವೂ ಆಗಿದೆ. ಈಗ 2025ರ ಜನವರಿ ಮಾಹೆಗೆ ಮಾತ್ರ ಸೀಮಿತವಾಗಿ 1 ತಿಂಗಳ ವೇತನವನ್ನು ಕೊಡಲಿಕ್ಕೆ ನಿಮ್ಮ ಹಾಜರಾತಿ ಪ್ರಮಾಣ ಪತ್ರವನ್ನು ಅವರು ಕೇಳ್ತಾ ಇದ್ದಾರೆ. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿರೋದು. ಈ ಕೆಳಕಂಡ ನಮೂನೆಯಲ್ಲಿರುವಂತೆ ಜನವರಿ 25ರ ಮಾಹೆಯ ಹಾಜರಾತಿ ಪ್ರಮಾಣ ಪತ್ರವನ್ನು ದೃಢೀಕರಿಸಿ ದಿನಾಂಕ 12/2/2025 ಒಳಗಾಗಿ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ಪ್ರಾಬಬ್ಲಿ 5 ಡೇಸ್ ಟೈಮ್ ಇದೆ. ಸೊ 12/12/2025 ಒಳಗಾಗಿ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸಲು ಸೂಚಿಸಿದೆ. ನಿಗದಿತ ಸಮಯದಲ್ಲಿ ಹಾಜರಾತಿ ಪ್ರಮಾಣ ಪತ್ರ ಸಲ್ಲಿಸದೇ ಇರತಕ್ಕಂಥ ಅತಿಥಿ ಶಿಕ್ಷಕರಿಗೆ ವೇತನ ವ್ಯತ್ಯಾಸ ಉಂಟಾದಲ್ಲಿ ಸಂಬಂಧಪಟ್ಟಂಥ ಮುಖ್ಯ ಶಿಕ್ಷಕರು ಮತ್ತು CRPಗಳೇ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಇದು ತುಂಬ ವಿರಳ. ಯಾವುದೇ ಈ ರೀತಿಯ ಇಶ್ಯೂಸ್ಗಳು ಕ್ರಿಯೇಟ್ ಆಗಲ್ಲ. ಆದರೂ ಸಾಧ್ಯವಾದಷ್ಟು ಯಾರೆಲ್ಲ ನಂಜನಗೂಡು ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಲೆಗಳಲ್ಲಿ ಗೆಸ್ಟ್ ಟೀಚರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, 12/2 ಅಂತ ಹೇಳಿದ್ದಾರೆ ಲಾಸ್ಟ್ ಡೇಟು. ಅಲ್ಲಿವರೆಗೆ ನೀವು ಡಿಲೇ ಮಾಡೋದು ಬೇಡ. ಸಾಧ್ಯವಾದಷ್ಟು ಅದರ ಒಳಗಡೆ ನಿಮ್ಮ ಹಾಜರಾತಿ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿ ನಿಮ್ಮ ಮುಖ್ಯ ಶಿಕ್ಷಕರಿಂದ ಅದನ್ನು ದೃಢೀಕರಿಸ್ಕೊಂಡು ನೀವು BO ಕಚೇರಿಗೆ ಸಬ್ಮಿಟ್ ಮಾಡಿ. ಅಲ್ಲಿ ಕ್ಲರ್ಕ್ ಇರ್ತಾರೆ, ಅವ್ರಿಗೆ ಕೊಟ್ಟರೆ ಆಯ್ತು ಅದು. ಸೊ ನಮೂನೆ ಹೇಗಿದೆ ಅಂತ ಅದನ್ನು ಹೇಳ್ಬಿಡ್ತೀನಿ. ಇದೇ PDF ಅಟ್ಯಾಚ್ ಮಾಡಿದ್ದೀನಿ. ನಿಮಗೆ ಸಪ್ರೇಟ್ ಕಾಪೀಸ್ ಬೇಕು ಅಂದರೆ ಜ್ಞಾಪನಾ ಪತ್ರ ಮತ್ತು ಹಾಜರಾತಿ ಪ್ರಮಾಣ ಪತ್ರವನ್ನು ನಾನು ಟೆಲಿಗ್ರಾಮಲ್ಲಿ ಸಪ್ರೇಟಾಗಿ ಶೇರ್ ಮಾಡ್ತೀನಿ. ಅಲ್ಲಿ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರ ಅಂತ ಹೇಳಿದ್ದಾರೆ. ನೋಡಿ, ಈ ಥರ ಇದೆ ಇದು. ಶ್ರೀ ಮತ್ತು ಶ್ರೀಮತಿ ಅಂತ ಇದೆ. ಯೂಶಲಿ ನಿಮಗೆಲ್ಲ ಗೊತ್ತೇ ಇದೆ. ಜೆಂಟ್ಸ್ ಇದ್ದರೆ ಅವ್ರ ನೇಮ್ ಬರ್ಕೋತಾರೆ, ಲೇಡೀಸ್ ಆದರೆ ಅವ್ರ ನೇಮ್ ಇಲ್ಲಿ ಫಿಲ್ ಮಾಡ್ಕೋತಾರೆ. ಇವರು ಅತಿಥಿ ಶಿಕ್ಷಕರಾಗಿ LPS ಆದರೆ LPSಗೆ ಟಿಕ್ ಮಾಡಿ, ಅದು HPS ಆಗಿದ್ರೆ HPSಗೆ ಟಿಕ್ ಮಾಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸೊ ಇಲ್ಲಿ ದಿನಾಂಕ 1/1/2025ರಿಂದ ದಿನಾಂಕ ಅಂದರೆ ಆ ಮಂತ್ ಎಂಡು ಜನವರಿ 31ಕ್ಕೆ ಎಂಡ್ ಆಗಿದ್ರೆ 31/1/2025 ಅಂತ ಹಾಕೋತಿರೋ, 30ಕ್ಕೆ ಎಂಡ್ ಆಗಿದ್ರೆ 30/1/2025 ಅಂತ ಬರುತ್ತೆ. ಸೊ ಎಂಡ್ ಡೇಟ್ ಮೆನ್ಷನ್ ಮಾಡಿ ಇಲ್ಲಿ ಅಷ್ಟೇ. ರವರೆಗೂ ಕರ್ತವ್ಯ ನಿರ್ವಹಿಸಿದ್ದಾರೆ ಎಂದು ದೃಢೀಕರಿಸಿದೆ. ಸದರಿ ಅವಧಿಯಲ್ಲಿ ರಜೆ ಪಡೆದ ದಿನಾಂಕಗಳು ಅಂತ ಹೇಳಿದ್ದಾರೆ. ಯೂಶಲಿ ಯಾರು ಕೂಡ ಅಬ್ಸೆಂಟ್ ಹಾಕಲ್ಲ ಇಲ್ಲಿ. ಅಂದರೆ ಇಲ್ಲಿ ಬ್ಲ್ಯಾಂಕ್ ಪಡೋಂಗಿಲ್ಲ. ಇಲ್ಲಿ ರಜೆ ಪಡ್ಕೊಂಡಿದ್ರೆ ರಜೆ ನಮೂದು ಮಾಡಬೇಕು, ಡೇಟ್ ಮೆನ್ಷನ್ ಮಾಡಬೇಕು. ರಜೆ ಪಡ್ಕೊಂಡಿಲ್ಲ ಅಂದರೆ ಯಾವುದೇ ರಜೆಯನ್ನು ಪಡೆದಿಲ್ಲ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅದನ್ನೇ ಹೇಳಿದ್ದಾರೆ. ಜನವರಿ 2025ರ ಮಾಹೆಯ ಶಾಲಾ ಕರ್ತವ್ಯದ ದಿನಗಳಲ್ಲಿ ರಜೆ ಪಡೆದಿದ್ದಲ್ಲಿ ದಿನಾಂಕಗಳನ್ನು ನಮೂದಿಸುವುದು, ರಜೆ ಪಡೆಯದೇ ಇದ್ದಲ್ಲಿ ಯಾವುದೇ ರಜೆಯನ್ನು ಪಡೆದಿರಲಿಲ್ಲವೆಂದು ದೃಢೀಕರಿಸುವುದು ಅಂತ ಹೇಳಿದ್ದಾರೆ. ಸೊ ದಿನಾಂಕ ಮತ್ತು ಸಹಿ ಅಂತ ಇದೆ. ಇದನ್ನು ಸಂಬಂಧಪಟ್ಟಂಥ ಶಾಲೆಯ ಮುಖ್ಯ ಶಿಕ್ಷಕರು ದೃಢೀಕರಿಸಿ ಅವರ ಸೀಲು ಮತ್ತು ಸಿಗ್ನೇಚರ್ನ ಇಲ್ಲಿ ಹಾಕ್ತಾರೆ ಇಲ್ಲಿ. ಹಾಗಾಗಿ ನಾನು ಏನಕ್ಕೆ ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಅಂದರೆ ಮ್ಯಾಕ್ಸಿಮಮ್ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಧ್ಯವಾದಷ್ಟು ಬೇಗ ಇಮಿಡಿಯೇಟು ಸೋಮವಾರ ಅಥವಾ ಮಂಗಳವಾರ ಬೇಗ BO ಕಚೇರಿಗೆ ನಿಮ್ಮ ಹಾಜರಾತಿ ಪ್ರಮಾಣ ಪತ್ರಗಳು ಸಬ್ಮಿಟ್ ಆಯಿತು ಅಂದರೆ ಅವ್ರು ಹೇಳಿದಂಥ ಡೇಟ್ ಅಷ್ಟರೊಳಗಡೆ ಬೇಗ ಆಗಿಬಿಡ್ತು ಅಂದರೆ ನಿಮಗೆ 1 ತಿಂಗಳ ವೇತನವನ್ನು ನಿಮ್ಮ ಖಾತೆಗೆ ಜಮೆ ಮಾಡಲಿಕ್ಕೆ ಅವ್ರಿಗೂ ಅನುಕೂಲ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋನ ಮಾಡಿದ್ದು. ಸೊ ನಾನು ಆವಾಗಲೇ ಹೇಳಿದಾಗೆ ಟೆಲಿಗ್ರಾಮಲ್ಲಿ 2 ಕಾಪಿ ಶೇರ್ ಆಗುತ್ತೆ, ಜ್ಞಾಪನಾ ಪತ್ರ ಮತ್ತು ಹಾಜರಾತಿ ಪ್ರಮಾಣ ಪತ್ರ. ಅಲ್ಲಿ ನೋಡ್ಕೊಳ್ಬೋದು. ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋವನ್ನು ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.